ನೋಡಿ, ನಾವು ಸಮಾಜದಲ್ಲಿ ಜೀವನ ನಡೆಸಬೇಕಾದ್ರೆ ನಾವು ಒಬ್ಬರೇ ಬದುಕಲಿಕ್ಕಾಗಲ್ಲ. ಮನುಷ್ಯ ಸಮಾಜ ಜೀವಿ. ಆತ ಬೇರೆಯವ್ರ ಜೊತೆ ಜೀವನ ನಡೆಸಬೇಕಾದ್ರೆ ಸಹಬಾಳ್ವೆ ನಡೆಸೋದು ಅತ್ಯವಶ್ಯಕ. ಸಹಬಾಳ್ವೆ ನಡೆಸಬೇಕಾದ್ರೆ ಕೆಲವು ಕಟ್ಟುಪಾಡುಗಳನ್ನ ನಾವು ಪಾಲಿಸಬೇಕಾಗ್ತದೆ. ಬೇರೆಯವರ ಒಂದು ಲಿಬರ್ಟಿ ಏನಿರ್ತದೆ, ಹಕ್ಕುಗಳನ್ನೇನಿರ್ತದೆ, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಅದು ಮಾಡ್ದಲೇ ನಾವು ಜೀವನ ನಡೆಸಲಿಕ್ಕಾಗೋದಿಲ್ಲ. ಈ ಸಹಬಾಳ್ವೆ ನಡೆಸಲಿಕ್ಕೆ ಏನು ಬೇಕು, ಆ ಕಟ್ಟುಪಾಡು ನಿಯಮಗಳನ್ನ ಕೊಡೋದೇ ಕಾನೂನು. ಇದಲ್ದಲೇ ನಾವು ನಮ್ಮ ಒಂದು ಪರ್ಸನಾಲಿಟಿನ ಗ್ರೋ ಮಾಡ್ಕೋಬೇಕಾಗತ್ತೆ. ನಮ್ಮ ಒಂದು ವೈಯಕ್ತಿಕವಾದಂತಹ ವರ್ಚಸ್ಸು, ಪರ್ಸನಾಲಿಟಿ ನಾವು ಗ್ರೋ ಮಾಡ್ಕೋಬೇಕಾದ್ರೆ ನಮಗೆ ಕೆಲವು ಹಕ್ಕುಗಳು ಬೇಕಾಗತ್ತೆ. ಆ ಹಕ್ಕುಗಳಿಂದಲೇ ನಾವು ಮುಂದುವರಿಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೇವೆ. ದೇ ಆರ್ ಇನ್ಎಲಿಯನಬಲ್ ರೈಟ್ಸ್ ವಿಚ್ ಆರ್ ಎಸೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್ ಆಫ್ ಎ ಹ್ಯೂಮನ್ ಪರ್ಸನಾಲಿಟಿ. ಸೊ ನಮ್ಮ ಒಂದು ಸರ್ವತೋಮುಖ ಬೆಳವಣಿಗೆಗೆ ಮತ್ತು ನಾವು ಒಂದು ಸಾಮಾಜಿಕ ಸಹಬಾಳ್ವೆ ನಡೆಸಬೇಕಾದ್ರೆ ಏನು ಬೇಕೋ ಅದನ್ನು ಕೊಡೋದು ಕಾನೂನು. ಇದ್ರ ಬಗ್ಗೆ ನಮ್ಗೆ ಅರಿವಿರಬೇಕು ಯಾವಾಗಲೂ. ಇನ್ನು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಪ್ರಭು. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಯೇ ಪ್ರಭು. ಇಲ್ಲಿ ಯಥಾ ರಾಜ ತಥಾ ಪ್ರಜಾ ಅಲ್ಲ, ಯಥಾ ಪ್ರಜಾ ತಥಾ ರಾಜ. ನಮ್ಮಲ್ಲಿ ಒಂದು ಏನೋ ಒಂದು ಕೆಟ್ಟ ಅಭ್ಯಾಸ, ಬೇರೆಯವ್ರನ್ನ ದೂರೋದು. ಇನ್ ಡೆಮೋಕ್ರಸಿ ಯು ಗೆಟ್ ದ ಲೀಡರ್ಸ್ ಯು ಡಿಸರ್ವ್. ನಾವು ಸರಿ ಇದ್ರೆ, ಈಗ ಒಂದು ಹಳ್ಳಿ ಪಂಚಾಯತಿನಪ್ಪ, ಎಲ್ಲರೂ ಯೋಗ್ಯತೆ ನಿಮಗೆ ಗೊತ್ತಿರುತ್ತೆ, ಪಟ್ಟಣದಲ್ಲಿ ಗೊತ್ತಿರೋದಿಲ್ಲ. ಯಾರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೋ ಅವನ ಬಗ್ಗೆ ಏನೂ. ಹಳ್ಳಿನಲ್ಲಿ ಪ್ರತಿಯೊಬ್ಬನ ಒಂದು ಯೋಗ್ಯತೆ ನಿಮಗೆ ಗೊತ್ತಿರುತ್ತೆ. ಯೋಗ್ಯನಾದವನ್ನ ಆರಿಸಿ, ಅದು ಹಾಗೆ ಎಫೆಕ್ಟ್ ಆಗಿ ದೇಶನೂ ಉದ್ಧಾರ ಆಗುತ್ತೆ. ಹಣಕ್ಕೆ ಮತ್ತು ಜಾತಿಗೆ, ರಿಲಿಜನ್ಗೆ ನಿಮ್ಮ ಓಟ್ನ ದಯವಿಟ್ಟು ಮಾರ್ಕೋಬೇಡಿ. ಕಾನೂನು ಇರೋದು ನಮಗೋಸ್ಕರ, ನಮ್ಮ ಉದ್ಧಾರಕ್ಕೋಸ್ಕರ. ಕಾನೂನು ರಚನೆ ಮಾಡೋದು ನಾವೇ, ಅದರಿಂದ ಉಪಯೋಗ ಪಡ್ಕೊಳ್ಳೋದು ನಾವೇ. ಅದಲ್ಲದೆ ಇವತ್ತಿನ ದಿನ ವಿಶೇಷ ಏನು ಅಂತ ಹೇಳಿದ್ರೆ, ಈ ನಮ್ಮ ಬೈಂದೂರು ನ್ಯಾಯಾಲಯದಲ್ಲಿ ಕಾನೂನು ಸೇವಾ ಕಮಿಟಿ ರಚನೆ ಆಗಿದೆ. ಇವತ್ತೇ ಗೌರವಾನ್ವಿತ ನ್ಯಾಯಮೂರ್ತಿಯಾದ ಜಸ್ಟಿಸ್ MI ಅರುಣ್ ಅವರು ತಮ್ಮ ಇವತ್ತು ವೇದಿಕೆಯಲ್ಲಿ ತಮ್ಮ ಮುಂದೆ ಇವತ್ತು ಈ ಒಂದು ತಾಲೂಕು ಲೀಗಲ್ ಕಮಿಟಿಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ತಮಗೆ ಗೊತ್ತಿರಲಿ, ನಮ್ಮ ಈ ಬೈಂದೂರು ನ್ಯಾಯಾಲಯದಲ್ಲಿ ಒಂದು ಆಫೀಸ್ ಅಂತ ಇರ್ತದೆ. ಮುಂದುಗಡೆ ತಾಲೂಕು ಲೀಗಲ್ ಸರ್ವಿಸ್ ಕಮಿಟಿ ಅನ್ನೋ ಒಂದು ಆಫೀಸ್ ಇದೆ. ತಮ್ಮ ಏನೇ ಒಂದು ತೊಂದರೆಗಳಿದ್ರೆ, ತಮಗೆ ಕಾನೂನಿನ ಅರಿವು ಬೇಕು ಅಥವಾ ಕಾನೂನಿನ ನೆರವು ಬೇಕು ಅಂದಾಗ ತಾವು ಆ ಕಚೇರಿಗೆ ಭೇಟಿ ಕೊಟ್ಟು ತಮ್ಮ ಅಹವಾಲುಗಳನ್ನು ಅಲ್ಲಿ ಮುಂದೆ ಇಟ್ಟರೆ ನಾವು ನ್ಯಾಯಾಲಯದಲ್ಲಿ ತಮಗೆ ಉಚಿತವಾದ ಕಾನೂನು ನೆರವು ಕೊಡಲಿಕ್ಕೆ ಮತ್ತು ಎಲ್ಲೆಲ್ಲಿ ನಿಮಗೆ ಯಾವ್ಯಾವ ಸ್ಥಳಕ್ಕೆ ಬಂದು ಅರಿವು ಕೊಡಬೇಕು, ವಕೀಲರು ಮತ್ತು ಎಲ್ಲ ನ್ಯಾಯಾಧೀಶರು ತಮ್ಮ ಸ್ಥಳಕ್ಕೆ ಬಂದು ತಮಗೆ ನ್ಯಾಯವಾದ ಅರಿವು ಕೊಡ್ತೇವೆ. ಯಾಕೆಂತೇಳಿದ್ರೆ ಕಾನೂನಿನ ಅಜ್ಞಾನ ಅಕ್ಷಮಯ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ನನಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ತಪ್ಪು ಮಾಡಿದಲ್ಲಿ ಶಿಕ್ಷೆ ಅಥವಾ ಅದಕ್ಕೆ ದಂಡ ಆಗುವುದು ಸಹಜ. ನನಗೆ ಈ ದೇಶದ ಕಾನೂನು ನನಗೆ ಗೊತ್ತಿಲ್ಲ ಅಂತ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಅದರ ಕಾನೂನಿನ ಅರಿವು ಮುಖ್ಯ. ಈ ಎಲ್ಲ ಕಾನೂನು ಅರಿವು ಸಲುವಾಗಿ ಈಗ ಒಂದು ಕಮಿಟಿ ಆಗಿದೆ, ತಾಲೂಕು ಕಮಿಟಿ ಆಗಿದೆ. ಪ್ರತಿಯೊಂದು ತಿಂಗಳಿಗೆ ಒಮ್ಮೆ ತಾವು ಎಲ್ಲಿರ್ತೀರಿ ಅಲ್ಲಿಗೆ ಬಂದು ಕಾನೂನು ಅರಿವು ಕೊಡ್ತೇವೆ ನಿಮಗೆ. ಅದೇ ರೀತಿ ಈಗ ಪ್ರಸ್ತಾವ ಭಾಷಣದಲ್ಲಿ ಹೇಳ್ದಂಗೆ ಕಾನೂನಿನ ಈ ಒಂದು ನೆರವು ಯಾರ್ಯಾರು ಪಡ್ಕೊಳ್ಬೇಕು ಅಂತ ಅದಕ್ಕೆ ಲೀಸ್ಟ್ ಇದೆ. ಒಂದು 3 ಲಕ್ಷಕ್ಕೆ ಆದಾಯಕ್ಕಿಂತ ಕಡಿಮೆ ಇದ್ದವರು, ಮತ್ತು ದುರ್ಬಲ ವರ್ಗದವರು, ದಲಿತರು, ಇವೆಲ್ಲ ಅದಕ್ಕೆ ಒಂದು ಗ್ರೂಪ್ ಇದೆ. ಅದಕ್ಕೆ ಒಂದು ಚಾರ್ಟ್ ಇದೆ. ಆ ಪ್ರಕಾರ ನಿಮಗೆ ಫ್ರೀಯಾದ ಉಚಿತವಾದ ಕಾನೂನಿನ ನೆರವು ನೀಡಲಾಗುತ್ತದೆ. ತಮ್ಮ ಏನು ಕಷ್ಟಗಳು ಇದ್ದರೆ ತಾವು ಕಾನೂನು ನಮ್ಮ ಕಚೇರಿಗೆ ಭೇಟಿ ಕೊಟ್ಟು ತಾವು ಅದನ್ನು ಈ ಒಂದು ಪ್ರಯೋಜನ ಪಡ್ಕೊಳ್ಬೇಕು. ಈ ನಮ್ಮ ಕಾನೂನು ಸೇವಾ ಕಮಿಟಿ ಏನು ರಚನೆ ಆಗಿದೆ, ಬೈಂದೂರು ನ್ಯಾಯಾಲಯದಲ್ಲಿ ಏನು
ಕಾನೂನು ಸೇವಾ ಕಮಿಟಿ ರಚನೆ ಆಗಿದೆ. ಅದರ ಸದುಪಯೋಗ ಪಡ್ಕೊಳ್ಳಿ. ತಮಗೆ ಏನೇ ಕಷ್ಟಗಳಿದ್ದರೆ ತಾವು ಆ ಕಚೇರಿಗೆ ಭೇಟಿ ಕೊಟ್ಟು ತಮ್ಮ ಏನೇ ಬೇಡಿಕೆಗಳನ್ನು ಅದನ್ನು ಇದು ಮಾಡಿ, ನಾವು ಪ್ರತಿ ತಿಂಗಳಕ್ಕೆ ಲೋಕ ಅದಾಲತ್ ಮಾಡ್ತೇವೆ. ನಿಮ್ಮ ವ್ಯಾಜ್ಯಗಳನ್ನು ಇತರ್ಥ ಮಾಡ್ಕೊಳ್ತೇವೆ. ಮುಂದೆ ಮೀಡಿಯೇಷನ್ ಅಂತ ಸಾಹೇಬ್ ಹೇಳ್ದಂಗೆ ಮೀಡಿಯೇಷನ್ ಅಂತ ಪ್ರಕ್ರಿಯೆ ಇದೆ. ಅದರದ್ದೆಲ್ಲ ಸದುಪಯೋಗ ಪಡ್ಕೊಂಡು ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಸೂಕ್ಷ್ಮವಾದ ಒಂದು ಪ್ಲಾಟ್ಫಾರ್ಮ್ ಇದೆ. ಅದನ್ನು ಪಡ್ಕೊಳ್ತಾ ಅಂತ ಹೇಳ್ತಾ